ಸಂತೋಷ ಪಡ್ರಿ. ಪಕ್ಕದಲ್ಲಿ ಕೈ ಕೊಟ್ಟಿರಿ, ಸಂತೋಷ ಪಡ್ರಿ ಅಂತ ಹೇಳ್ರಿ. ಮನೆ ಹೋದಾಗಿರಲ್ಲ, ಇಲ್ಲಿ ಸಂತೋಷ ಪಡ್ರಿ. ಹಲ್ಲೆಲೂಯಾ. ಸರಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಅವ್ರು ಮರ್ತೋಗ್ಬಾರ್ದು. ಅದಕ್ಕೆ ಸಂತೋಷ ಪಡ್ರಿ. ಕಡೇ ಮಾತು ಏನಂದ್ರೆ ಸಂತೋಷ ಪಡ್ಬೇಕು. ಯಾವಾಗ ನಮ್ಮ ಸಂತೋಷ ಏನ್ ಗೊತ್ತಾ, ನಾವು ಬೈಬಲ್ ನೋಡುವಾಗ ದೇವರೆಲ್ಲೂ ಒಂದೆರಡು ಸಾರಿ ಹೇಳಿದ್ದುಂಟು. ದೇವ್ರು ಏನಂತ, ನಿನ್ನ ಮಕ್ಕಳಿಗಾಗಿ, ನಿನ್ನ ನಶಿಸಿ ಹೋಗುವ ಮಕ್ಕಳಿಗಾಗಿ ಅಳ್ರಿ, ಓಡಾಡ್ರಿ ಅಂತ ಹೇಳ. ಹಲ್ಲೆಲೂಯಾ. ಅಂದ್ರೆ ನಿನ್ನ ಮಕ್ಕಳಿಗಾಗಿ, ದೇವರಿಗಾಗಿ ಯಾವತ್ತು ಹಳ ಅಂತ ಹೇಳಿಲ್ಲ. ಆದ್ರೆ ಇಲ್ಲಿ ವಚನ ಹೇಳ್ತದೆ ಸಂತೋಷ ಪಡ್ರಿ. ಹಲ್ಲೆಲೂಯಾ. ಯಾರಾದ್ರೂ ಬಂದು ನಿಮಗೆ ಒಂದು ಸಂತೋಷದ ವಿಚಾರ ಇದ್ದೀರಿ, ನೀವು ಸಂತೋಷ ಪಡ. ಫಸ್ಟ್ ಸ್ವೀಟ್ ತಿನ್ರಿ ಅಂದ್ರೆ ಏನಂತೀರಿ? ಹೇಳಂತೀವಿ. ಅವಾಗ ಆತ ಇಲ್ಲ ಮೊದಲು ತಿನ್ನಪ್ಪ ಅಂದ್ರೆ ಏನ್ ಮಾಡ್ತೇವೆ? ನಾನ್ ತಿನ್ನಲ್ಲ ಹೇಳಬೇಕಂತವ. ಸಂತೋಷ ಸುದ್ದಿ ಅಂತ ಆಯ್ಕೆ ಏನ್ ಮಾಡವ? ತಂದಿರೋ ಸ್ವೀಟ್ ಅನ್ನ ತಿನ್ಬಿಡವ. ಏನೋ ಒಳ್ಳೆ ವಿಚಾರ ಇದೆ ಎಂಬುದಾಗಿ ಇಲ್ಲಿ ವಚನ ಹೇಳ್ತದೆ ಸಂತೋಷ ಪಡ್ರಿ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಈಗ ನಮ್ಮೆಲ್ಲರಿಗೂ ಸಂತೋಷ ಆಯ್ತು. ನಂತರ ಅಲ್ಲ, ಇನ್ನೊಂದು ವಚನ, ಕ್ರಮ ಪಡಿಸಿಕೊಳ್ರಿ. ನಾವು ಸಂತೋಷ ಪಡಬೇಕು ನಮ್ಮ ಜೀವಿತದಲ್ಲಿ ಅಂದ್ರೆ ಎರಡನೇದಾಗಿ ನಾವು ಕ್ರಮ ಪಡಿಸ್ಕೊಳ್ಬೇಕು. ಯೇಸು ಸ್ವಾಮಿ ನಮ್ಮನ್ನ ಕರೆದಿದ್ದು ಸಂತೋಷದಲ್ಲಿ ಇಡ್ಲಿಕ್ಕೆ. ಯಾವಾಗಲೂ ನಾವು ಖುಷಿ ಖುಷಿಯಾಗಿರ್ಬೇಕು. ಹಲ್ಲೆಲೂಯಾ. ನಗ್ತಾ ಇರ್ಬೇಕು. ಅದಕ್ಕೆ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಪ್ರಾಣವನ್ನು ಕೊಟ್ಟನು. ಆದರೆ ಆ ಸಂತೋಷ ಶಾಶ್ವತವಾಗಿ ಉಳ್ಕೊಳ್ಬೇಕಾದ್ರೆ ಎರಡನೇದಾಗಿ ಬರ್ಕೊಡ್ರಿ. ಯಾರಾದ್ರೂ ನಿಮ್ಗೆ ಪೆನ್ ಇದ್ರೆ ಡೈರಿಯಲ್ಲಿ ಬರ್ಕೊಡ್ರಿ. ಮೊದಲನೇದಾಗಿ ಸಂತೋಷ ಪಡಬೇಕು. ಎರಡನೇದಾಗಿ ಕ್ರಮ ಪಡಿಸಿಕೊಳ್ಳಿರಿ. ಹಲ್ಲೆಲೂಯಾ. ಕ್ರಮ ಪಡಿಸಿಕೊಳ್ಳ್ರಿ. ನಮಗೆ ಸಂತೋಷ ಪಡಕ್ಕೆ ಬಹಳ ಖುಷಿ. ಯಾವಾಗ್ಲೂ ನಗ್ತಾ ಇರ್ಬೇಕಂತ ಆಸೆ. ಯಾವಾಗ್ಲೂ ಅಳೋದ್ ಬೇಡ, ನಮಗೆ ಬೇಜಾರಾಗೋದು ಬೇಡ. ಸಂತೋಷ ಪಡಕ್ಕೆ ಇಷ್ಟ, ಆದ್ರೆ ಕ್ರಮ ಪಡಿಸ್ಕೊಳ್ಳಕ್ಕೆ ಕಷ್ಟ. ಹಲ್ಲೆಲೂಯಾ. ನಗ್ತಾ ಇರ್ಬೇಕು. ಆ ನಗುವಿಗೆ ಕಾರಣ ಉದಾಹರಣೆ ನಾನು ಹೇಳ್ತೇನೆ. ಈಗ ನಿನ್ನೆ ನಾನು ರಜನಿ ಬ್ರದರ್ ಕಡೆ ಹೋಗಿದ್ದೆ. ಸ್ವಲ್ಪ ನಮ್ಮ ಮನೆಯವ್ರು ಹೇಳಿದ್ರು, ಆಯ್ತು ನಾವು ಬರಕ್ಕಾಗಲ್ಲ, ನಾವು ಪ್ರಾರ್ಥನೆ ಇದೆ, ನೀವು ಹೋಗಿ ಬನ್ರಿ ಅಂತ ಹೇಳಿದ್ರು. ಉದಾಹರಣೆ ನಾನು ಸುಮ್ಮನೆ ಹೇಳ್ತಾ ಇದ್ದೆ, ಅವ್ರು ಏನು ವಿಚಾರ ಹೇಳ್ತೀವಿ. ಅಲ್ಲಿ ಹೋದ್ವಿ, ನಾವು ಸಂತೋಷ ಪಟ್ವಿ, ಖುಷಿ ಪಟ್ವಿ, ಆರಾಡಿದ್ವಿ, ನಗಾಡಿದ್ವಿ, ಊಟ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಹೋಗಂತ ಹೇಳಿದಾಗ ನಾನು ಒಂದು ವಾರ ಆ ಕಡೆಗೆ ಹೋಗ್ಬಿಟ್ರೆ, ನನ್ನ ಹೆಂಡತಿ ಹೋಗಂತ ಹೇಳಿದ್ರಪ್ಪ, ಆಯ್ತು ನೀವು ಹೋಗಿ, ರಜನಿ ಬ್ರದರ್ ಕರೆದಾರ, ಹೋಗ್ರಿ, ಹೋಗಿ ನೀವೇನ್ ಮಾಡ್ರಿ, ಓಡಾಡಿ ಹಣಗಾವಗಾರ ಹೋಗಿ, ದುಬೈಗಾರ ಹೋಗಿ ಬನ್ರಿ, ನಾವು ಫೋನ್ ಮಾಡ್ತೇವೆ. ಪ್ರಾರ್ಥನೆಗೆ ಇತ್ತಂದ್ರೆ ಪ್ರಾರ್ಥನೆಗೆ ಬರಬೇಕು. ಅಕಸ್ಮಾತ್ ನೀವು ಬರೋ ಅವಶ್ಯಕತೆ ಇಲ್ಲ ಅಂದ್ರೆ ನಾವೇ ಮುಗಿಸ್ಕೊಳ್ತೇವೆ ಅಂತ ಹೇಳಿದ್ರು. ಆಯ್ತಪ್ಪ, ನನ್ನ ಹೆಂಡತಿ ಹೇಳಲ್ಲ ಅಂತೇಳಿ ಬೈಕ್ ತಗೊಂಡು ಹೋದವ. ರಾತ್ರಿ ಬಂದಿಲ್ಲ, ಇವಾಗ ಬಂದಿಲ್ಲ, ನಾಳೆ ಬಂದಿಲ್ಲ ಅಂದ್ರೆ ಇದರಲ್ಲಿ ಮತ್ತೆ ಸಂತೋಷ ಇರ್ತದೆ ನನ್ನ ಜೀವಿತದಲ್ಲಿ. ಹಲ್ಲೆಲೂಯಾ. 3 ದಿನ ಆದ್ಮೇಲೆ ಬರ್ತೇನೆ, ಅವಾಗ ಏನಿರ್ತದೆ ಮನೇಲಿ? ಅದೇ ಸಂತೋಷ ಇರ್ತದೆ. ಯಾಕೆ ಬಂದಿತ್ತು, ಇನ್ನೊಂದು 3 ದಿನ ಅಲ್ಲೇ ಇರ್ಬೇಕಾಗಿತ್ತು, ಹೋಗಿ ಮತ್ತೊಂದು 500 ರೂಪಾಯಿ ತಗೊಂಡಂತಾರ. ಯಾಕೆ ಅನ್ನಲ್ಲ? ಸಂತೋಷ ಪಡುವ ವಿಚಾರ ನಾವು ಹೋದಾಗ ಕ್ರಮದಲ್ಲಿ ಇರ್ಬೇಕು. ಅಲ್ಲವೇ? ಉದಾಹರಣೆ ನಾನು ಹೇಳ್ತೇನೆ, ಎಕ್ಸಾಂಪಲ್ ನಿನ್ನೆ ನಡೆದ್ರೆ ನಾನು ತಗೊಂಡು ಹೇಳ್ತೇನೆ. ನಮ್ಮ ಜೀವಿತ ಸಂತೋಷವಾಗಿರ್ತದೆ, ನಮ್ಮ ಲೈಫ್, ನಮ್ಮ ಕೆಲಸ, ನಮ್ಮ ಕಾರ್ಯಗಳು. ಆ ಸಂತೋಷವನ್ನ ಯಾವಾಗ ನಾವು ಕಳ್ಕೊಳ್ತೇವೆ ಅಂದ್ರೆ ಕ್ರಮ ತಪ್ಪಿದಾಗ. ಅಂದ್ರೆ ಕ್ರಮವನ್ನ ಬಿಟ್ಟು ನಾವು ಸಂತೋಷ ಪಡೋದಾಗ್ಲಿ, ಕ್ರಮವನ್ನ ಬಿಟ್ಟು ನಾವು ಓಡಾಡೋದಾಗ್ಲಿ, ಕ್ರಮವನ್ನ ಬಿಟ್ಟು ನಾವು ಜೀವಿಸೋದನ್ನಾಗ್ಲಿ ಮಾಡಿದ್ರೆ ಮೊದಲು ಕೊಟ್ಟ ಸಂತೋಷವನ್ನ ನಾವು ಕಳ್ಕೊಳ್ತೇವೆ. ಅದಕ್ಕೆ ಬೈಬಲ್ ಇರ್ತದೆ, ಕಡೇ ಮಾತು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಾವು ಸಂತೋಷ ಪಡಬೇಕು, ಜೊತೆಯಲ್ಲಿ ಕ್ರಮ ಪಡಿಸಿಕೊಳ್ಬೇಕು. ಹಲ್ಲೆಲೂಯಾ. ಕ್ರಮ ಪಡಿಸಿಕೊಳ್ಳಿರಿ. ಕ್ರಮ ಪಡಿಸಿಕೊಳ್ಳುತ್ತೇವೆ. ನಮ್ಮನ್ನು ನಾವು ಕ್ರಮ ಪಡಿಸಿಕೊಳ್ಬೇಕು. ನಂತರ ಧೈರ್ಯವುಳ್ಳವರಾಗಿರ್ರಿ. ದೇವರ ಮಕ್ಕಳಿಗೆ ಇರಬೇಕಾದ ಸ್ವಭಾವಗಳು ಏನಂದ್ರೆ, ನಮ್ಗೆ ಯಾವಾಗಲೂ ಸಂತೋಷವುಳ್ಳ ಹೃದಯ ಇರಬೇಕು. ನಾವು ಕ್ರಮಬದ್ಧವಾಗಿ ಬದುಕುವವರಾಗಿರ್ಬೇಕು. ಮತ್ತೆ ಡೇರಿಂಗ್ ಇರ್ಬೇಕ್ರಿ. ನಾವು ರಾತ್ರಿ ಕೂಡ ಚರ್ಚೆ ಮಾಡ್ತಾ ಇದ್ವಿ ಸೈತಾನ್ಗಳ ಬಗ್ಗೆ. ಹಲ್ಲೆಲೂಯಾ. ನಾನು ಪೂರ್ವ ಕಾಲ ಯೇಸುವಿನ ನಂಬಕ್ಕಿಂತ ಮುಂಚೆ ಬಹಳ ಡಬಲ್ ಡೇರಿಂಗ್. ನನಗೆ ಬಹಳ ಧೈರ್ಯ ಅಂದ್ರೆ ಧೈರ್ಯ. ಹಲ್ಲೆಲೂಯಾ. ಏನ್ ಧೈರ್ಯ ಅಂದ್ರೆ 6 ಗಂಟೆ ಆದ್ರೆ ಮನೆಯಿಂದ ಹೊರಗೆ ಹೋಗಲ್ಲ. ಹಲ್ಲೆಲೂಯಾ. ನಾನು ಒಬ್ಬಂಟಿಗೆ ಮಲ್ಕೊಳ್ಳಲ್ಲ, ಅಷ್ಟು ಧೈರ್ಯ ಉಳ್ಳ ವ್ಯಕ್ತಿ. ಆದ್ರೆ ಇವಾಗ ಯೇಸು ಸ್ವಾಮಿಯಲ್ಲಿ ಬಂದ ಮೇಲೆ ಒಬ್ಬರನ್ನ ಸ್ಮಶಾನಕ್ಕೆ ಹೋಗೋದು ಕೂಡ ಹೋಗ್ತಾನೆ. ಹಲ್ಲೆಲೂಯಾ. ಇದು ಒಂಥರದ ಧೈರ್ಯ, ಅದು ಒಂಥರದ ಧೈರ್ಯ. ನಿಮ್ಗೆ ಯಾವ ಧೈರ್ಯ ಬೇಕು? 6 ಗಂಟೆ ಆದ ತಕ್ಷಣ ಮನೆಗೆ ಬರೋ ಧೈರ್ಯ ಬೇಕಾ? ಹಲ್ಲೆಲೂಯಾ. ಇಲ್ಲ ಪ್ರೇರ, ಅದನ್ನ ಹೇಳಿದ್ದಾನ ಅಂತ. ನಾನು ಏನಾಗಿದ್ದೆ ಮೊದಲು, ನನ್ನ ಜೊತೆಯಲ್ಲಿ ಇದ್ದ ಸ್ನೇಹಿತರೆಲ್ಲ ಖುಷಿ ಪಡೋರು, ಸಂತೋಷ. ಹೌದಪ್ಪ, ಭಯ ಪಡ್ತಾರ. ಹಿಂದ್ಗಡೆ ಮಾತಾಡ್ಕೊಂಡಿರೋದೇ ಎಷ್ಟು ಭಯ ಪಡ್ತಾರಪ್ಪ, ಹೇಳಿ ಅನ್ನ ಅಂತ. 6 ಗಂಟೆ ಆದ್ರೆ ಮನೆಗೆ ಮನೆಯಿಂದ ಹೊರಗೆ ಬರಲ್ಲ, ಒಂದು ರೂಮಲ್ಲಿ ಒಬ್ಬನೇ ಮಲ್ಕೊಳ್ಳಲ್ಲ, ಈ ರೀತಿಯಾಗಿ ಮಾತಾಡ್ಕೊಂಡಿರ್ಬೋದು. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯ ಹೇಳೋದು, ಕರ್ತನಲ್ಲಿರುವವರು
ಸಂತೋಷವುಳ್ಳವರಾಗಿರ್ಬೇಕು, ಕ್ರಮವುಳ್ಳವರಾಗಿರ್ಬೇಕು, ಮತ್ತೆ ಧೈರ್ಯವುಳ್ಳವರಾಗಿರ್ಬೇಕು. ಎಲ್ಲರೂ ಧೈರ್ಯವುಳ್ಳವರಾಗಿರ್ಬೇಕು. ನಾಳೆ ಇಲ್ಲಿ ಬಂದು ಸ್ವಲ್ಪ ವಾಕ್ಯ ಹೇಳಬೇಕು ಅಂತ ಹೇಳಿದ್ರೆ ಯಾರನ್ನ ನಾನು ಅನುಸರಿಸಿ ಮಾತಾಡ್ತಾ ಇಲ್ಲ, ನಾವು ಕಲ್ತ್ಕೊಳ್ತಾ ಇರುತ್ತೆ. ನನಗೂ ಕೂಡ ಚಪ್ಪಾಳೆ ಹೊಡೆಯಕ್ಕೆ ಬರ್ತಿದ್ದಿಲ್ಲ. ನಾನು ಮೊದಲು ಯೇಸು ಸ್ವಾಮಿ ನಂಬಿದಾಗ ಒಂದು ಚಿಕ್ಕಪೇಟೆಯಲ್ಲಿ ಒಂದು ಕ್ರಿಸ್ಮಸ್ ಪ್ರೋಗ್ರಾಮ್ ಅಲ್ಲಿ ಹೋಗ್ಬಿಟ್ಟಿನಿ. ನಾನು ಅಕಸ್ಮಾತ್ ಬಂದು ನಮ್ಮ ಪಾಸ್ಟರ್ ಮನೆಗೆ ಅವರು ಬರೀ ಬ್ರದರ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ರು. ನನಗೆ ಕ್ರೈಸ್ತತ್ವನೇ ಗೊತ್ತಿಲ್ಲ, ನಾನು ಒಂದು ದಿನ ಚರ್ಚಿಗೆ ಹೋಗಿಲ್ಲ. ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬಿಟ್ರ. ಅವರೆಲ್ಲ ಜಲ್ಲರೆ ತಗೊಂಡು ಹಾಡಾಡಿ ಸಮಕ್ ಚಪ್ಪಾಳೆ ಹೊಡಿತಾರ. ಅವ್ರು ಹಿಂಗ್ ಹೊಡೆದ್ಮೇಲೆ ನಾನು ಹಿಂಗ್ ಬರ್ತದ. ಏನಾಗ್ತದೆ, ಅವ್ರದ್ದು ಒಂದು ಶಬ್ದ, ನಂದು ಒಂದು ಶಬ್ದ. ಅದಕ್ಕೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಹೊಡಿತಾ ಇದ್ರೆ ಅಂದ್ರೆ ಸುಮ್ಮನೆ ಕೂಡ ಸೌಂಡ್ ಬರಂಗಿಲ್ಲ, ಜೋರಾಗಿ ಹೊಡೆದಂಗೆ ಇರ್ತದ. ಆದ್ರೆ ಏನ್ ಬರಲ್ಲ, ಶಬ್ದ ಬರಲ್ಲ. ಒಂದು 5 ನಿಮಿಷ ಮ್ಯಾನೇಜ್ ಮಾಡ್ತೇನೆ. ಅವ್ರು ಮತ್ತೆ ಹೆಂಗೋ ಹೊಡಿತಾರ 2-3 ಸ್ಟೈಲಲ್ಲಿ ಎಲ್ಲ ಹೊಡಿತಾರೆ. ನನಗೆ ಆಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ ವಿಡಿಯೋ ಮಾಡ್ತಾ ಇದಾರ, ಎಲ್ಲ ಆಗ್ತದೆ, ಮುಜುಗರ ಆಗುತ್ತೆ. ನಾನು ಏನ್ ಹೇಳ್ದೆ ಗೊತ್ತಾ, ಬ್ರದರ್ ನಾನು ಕೆಳಗಡೆ ಹೋಗಿ ಎಲ್ಲರಿಗೂ ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಒಂದು ಮೊಬೈಲ್ ತಗೊಂಡು ಕೆಳಗೆ ಬಂದ್ಬಿಟ್ಟು. ಅಲ್ಲೆಲ್ಲೂಯ್ಯ. ಯಾಕೆ, ನನಗೆ ಧೈರ್ಯ ಇಲ್ಲ, ಸರಿಯಾಗಿ ಕ್ರಮ ಗೊತ್ತಿಲ್ಲ, ಹೇಗೆ ಹೊಡಿಬೇಕಂತ ಗೊತ್ತಿಲ್ಲ. ಆ ಸ್ಟೇಜ್ ಮೇಲೆ ನಿಂತು ದೇವರ ಆರಾಧನೆಯನ್ನು ಸಂತೋಷ ಪಡೋದು ಗೊತ್ತಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ, ಆ ಸ್ಥಳದಿಂದ ಜಾರಿ ಕೊಡ್ತಾ ಇದ್ದೇನೆ. ಇವತ್ತು ನಾನು ಹೇಳುವಂತ ಸಂಗತಿ ಏನಂದ್ರೆ, ಆ ಸಂತೋಷ ಕ್ರಮದಿಂದ ನಾವು ನಿಂತ್ಕೊಳ್ಬೇಕಂದ್ರೆ ಧೈರ್ಯ ಬೇಕು. ಅಲ್ಲೆಲ್ಲೂಯ್ಯ. ಏನಾಗ್ತದೆ ಬಿಡು, 2 ಸಾರಿ ಹೊಡೆಯಲ್ಲ, 3 ಸಾರಿ ನಾನು ಹೊಡಿತೇನೆ. ಧೈರ್ಯ ಮಾಡಿ ನಿಂತ್ರೆ ಚಪ್ಪಾಳೆ ಹೊಡಿಲಿಕ್ಕೆ ಆಗ್ತದ. ಅಲ್ಲೆಲ್ಲೂಯ್ಯ. ಧೈರ್ಯವಾಗಿರ್ಬೇಕಂತ ಹೇಳ್ತೀನಿ. ಆಮೇಲೆ ಇಲ್ಲ, ಇನ್ನೊಂದು ವಚನ ಇದೊಂದು ಬಹಳ ಕಷ್ಟ ನೋಡ್ರಿ. ನನಗನ್ಸಿದ ಪ್ರಕಾರ ಕುಟುಂಬದಲ್ಲಿ, ಸಭೆಯಲ್ಲಿ, ಒಂದು ಜನಾಂಗದಲ್ಲಿ, ಒಂದು ಗಲ್ಲಿಯಲ್ಲಿ ಒಂದು ಮನಸ್ಸುಳ್ಳವರಾಗಿರಿ ಅಂದ್ರೆ ಅದು ಆಗಲ್ಲ. ಅದು ಇನ್ನೊಂದು ರಬ್ಬರ್ ತಗೊಂಡು ಅಳ್ಸಾಕ್ ಕೂತಿದ್ವಿ ನಾವು. ಬೈಬಲ್ ಅಲ್ಲಿ ಕೊನೆಯಲ್ಲಿ ಒಂದು ವಚನ ಬರ್ತದೆ, ಏನಂತ ಗೊತ್ತಾ, ಇದರಿಂದ ಒಂದು ಅಕ್ಷರ ತೆಗಿಬಾರ್ದು, ಇದಕ್ಕೊಂದು ಅಕ್ಷರ ಸೇರಿಸಬಾರ್ದು. ಇಲ್ಲಾಂದ್ರೆ ಏನ್ ಮಾಡ್ತದೆ ನಮ್ಮಂತ ಜ್ಞಾನಿಗಳಂದ್ರೆ, ಒಂದು ಮನ್ಸ ಇದು ಬೇಡಪ್ಪ, ನನಗಾಗಲ್ಲ, ಇದು ಅಳ್ಸಾಕು, ಎಂಟಿ ಹೊಡಿಬೇಡ, ಇದಾಗಲ್ಲ, ಇದು ಅಳ್ಸಾಕು, ನೀನ್ ಯಾವಾಗಲೂ ಪ್ರೀತಿಯಿಂದ ಇರ್ಬೇಕು, ಇದಾಗಲ್ಲ, ಅಳ್ಸಾಕು. ಅಲ್ಲೆಲ್ಲೂಯ್ಯ. ಯಾವ ಇರ್ಬೇಕು, ಯಾವಾಗ ಅಂದ್ರೆ ನಿನ್ನ ಆಶೀರ್ವಾದ ಮಾಡ್ತೇನೆ, ನೀನು ಹೋಗುವಾಗ ಬರುವಾಗ ನೀನು ಶುಭ ಆಗ್ತದ, ನಿನ್ ಕಾಲು ಕಲ್ಲಿಗೆ ತಗಲಲ್ಲ, ದೂತ್ರ ಅದರ ನಿನ್ನ ಹಗಲು ರಾತ್ರಿ ತೂಕಡಿಸುತ್ತೆ, ದೇವರು ಕಾಯ್ತಾನೆ. ಇಂಥದ್ದೇ ಇರ್ತಾ ಇದ್ರು ನಾನು ಬೈಬಲ್ ಅಲ್ಲಿ. ಅಲ್ಲೆಲ್ಲೂಯ್ಯ. ದೇವರು ಬುದ್ಧಿವಂತನು, ಅತಿ ಬುದ್ಧಿವಂತನು, ಸರ್ವಶಕ್ತನು, ಸರ್ವಜ್ಞಾನಿ ಆದ ಕಾರಣ ಆತನು ಹೇಳ್ತಾನೆ, ಇದರಲ್ಲಿ ಒಂದು ಮಾತನ್ನ ತೆಗಿಯಂಗಿಲ್ಲ. ಹಲ್ಲೆಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ. ಒಂದು ಮನಸ್ಸುಳ್ಳವರಾಗಿರ್ಬೇಕು. ಒಂದು ಮನಸ್ಸು ಇಲ್ಲದೆ ಹೋದ್ರೆ ನಾವು ಜಯ ಕಾಣಕ್ಕಾಗಲ್ಲ, ನಾವು ಸಂತೋಷ ಪಡಕ್ಕಾಗಲ್ಲ. ಈಗ ಒಂದು 3 ಜನ ನಿನ್ನೆ ನಾವು ಕೂತ್ಕೊಂಡಿದ್ವಿ, ಮಾತಾಡ್ತಾ ಇದ್ವಿ. ಈಗ ಯಾರೋ ಒಬ್ರು, ನಾನೇ ಸ್ವಲ್ಪ ಡಲ್ಲಿದ್ದೆ, ಆಮೇಲೆ ನಾನು ಕೂಡ ಅವ್ರ ಜೊತೆ ಮಿಂಗಲ್ಲ. ಈಗ ಸುಮ್ಮನೆ ಒಬ್ಬನೇ ಮೂಲೆಯಲ್ಲಿ ಕೂತ್ಕೊಂಡಿದ್ರೆ ನಮ್ಮ ಜೊತೆಲಿ ಅವ್ರಿಗೂ ಕೂಡ ದುಃಖ ಆಗ್ತದೆ. ಪಾಸ್ಟರ್ ಯಾಕೋ ಡಲ್ ಆಗದಲ್ಲ ಅಂತ. ಒಬ್ರು ನಿರಾಸೆ ಆಗಿರುವಾಗ ನೀವು ಅವ್ರ ಮುಂದೆ ನಗೋದೇ ಮಾಡ್ತಾ ಇರ್ತೀರ. 1-2 ಸಾರಿ ನಗ್ತೀರಿ, 3 ಸಾರಿ ನಗ್ತೀರಿ, 4ನೇ ಸಾರಿ ಏನ್ ಮಾಡ್ತೀರಿ, ಅರೆ ಯಾಕೋ ಸಾರ್ ಡಲ್ಲರಲ್ಲ, ಸಾರ್ ಯಾಕೆ ಬೇಜಾರಾಗಿದ್ದೀರಿ ಅಂತೇಳಿ ನಿಮ್ಮ ಮುಖದಲ್ಲಿದ್ದಂತ ನಗು ಸ್ವಲ್ಪ ಕಡಿಮೆ ಆಗ್ತದೆ. ಅಲ್ಲೆಲ್ಲೂಯ್ಯ. ಅಂದ್ರೆ ನಮ್ಮ ತಂಡದಲ್ಲಿದ್ದವರ ಮನಸ್ಸು ಒಂದಾಗಿಲ್ಲ, ಸಂತೋಷಕ್ಕೆ ಬೆರೆತಿಲ್ಲ, ಆ ಒಂದು ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಗಾಡ್ತಾ ಇಲ್ಲ. ಅಂದ್ರೆ ಏನಾಗ್ತದಲ್ಲ, ಒಂದು ಮನಸ್ಸಿಲ್ಲ. ಒಂದು ಮನಸ್ಸಿಲ್ಲದೆ ಇದ್ದಾಗ ನಮ್ಗೆ ಮುಂದಿನದು ದೊರಕಲ್ಲ. ಹೋದ್ರೆ ಮುಂದೆ ಏನು, ಸಮಾಧಾನದಿಂದಿರಿ. ಒಂದು ಮನಸ್ಸಿಂದ ಇಲ್ಲ ಅಂದ್ರೆ ಸಮಾಧಾನದಿಂದ ಇರಿ ಅಂದ್ರೆ ಅದಾಗಲ್ಲ. ಅಲ್ಲೆಲ್ಲೂಯ್ಯ. ಇಲ್ಲಮ್ಮ, ನೀವು ಸಮಾಧಾನವಾಗಿರ್ಬೇಕು, ಫ್ಯಾಮಿಲಿದವರೆಲ್ಲ. ಅಲ್ಲೆಲ್ಲೂಯ್ಯ. ಯಾವಾಗ ಸಮಾಧಾನವಾಗಿರ್ಬೇಕು. ಹೇಳಕ್ ನನಗೇನು ಮುಳ್ಳಿದ್ದೇನೆ ನಾಲಿಗೆ, ಅಥವಾ ಬೈಬಲ್ ಅನ್ನ ಇರೋದನ್ನ ನಾನು ಹೇಳ್ತಂತ ಹೇಳಕ್ ಕಷ್ಟನ ಇಲ್ಲ. ಹೇಳಕ್ಕೂ ಕಷ್ಟ ಇಲ್ಲ, ಕೇಳಕ್ಕೂ ಕಷ್ಟ ಇಲ್ಲ. ಆದ್ರೆ ಸಮಾಧಾನವಾಗಿ ಇರಕ್ಕೆ ಕಷ್ಟ ಇದೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಮನಸ್ಸಿಲ್ಲ. ಹಲ್ಲೆಲೂಯ್ಯ. ಹಲ್ಲೆಲೂಯ್ಯ. ಒಂದು ಮನಸ್ಸಿದ್ರೇನೆ ನಮಗೆ ಸಮಾಧಾನ ದೊರಕುವಂತದಾಗಿದೆ. ಬೈಬಲ್ ಹೇಳ್ತದೆ, ಒಂದು ಮನಸ್ಸುಳ್ಳವರಾಗಿ ಇರ್ರಿ, ಸಮಾಧಾನದಿಂದ ಇರ್ರಿ. ಹೇಳ್ರಿ, ಸಮಾಧಾನದಿಂದ ಇರ್ರಿ. ಸಮಾಧಾನವಾಗಿರ್ರಿ. ಮೊದಲಿನಿಂದ ಎಲ್ಲವನ್ನ ನಾವು ಹೇಳೋಣ, ಬಾಯ್ಪಾಠ ಮಾಡೋಣ. ಸಂತೋಷ ಪಡ್ರಿ, ಕ್ರಮ ಪಡಿಸಿಕೊಳ್ರಿ, ಧೈರ್ಯ ಉಳ್ಳವರಾಗಿರ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ, ಸಮಾಧಾನದಿಂದಿರ್ರಿ. ಯಾಕೆ ಸರ್ ನಾವ್ ಹಿಂಗೆಲ್ಲ ಇರ್ಬೇಕು? ಹಿಂಗೆಲ್ಲ ಇದ್ದಿಲ್ಲ ಅಂದ್ರೆ ಏನಾಗ್ತದೆ? ಇದ್ರೆ ಏನ್ ಲಾಭ? ಓದ್ರಿ ಮುಂದೆ. ಆಗ ಹಲ್ಲೆಲೂಯ್ಯ. ಆಗ ಅಂದ್ರೆ ಏನ್ರಿ? ನಾವ್ ಹೇಳ್ತೇವೆ ಮನೆಯಲ್ಲಿ ಮಕ್ಕಳು, ಮಮ್ಮಿ ಬಿಸ್ಕೆಟ್ ಬೇಕಂತ ಎದ್ದ ತಕ್ಷಣ ನೀವೇನಂತೀರಾಗ? ಏನಂತೀರಿ? ಎದ್ದದ ಇಲ್ಲ, ಈಗ ಎದ್ದದ, ಹಾಸ್ಪಿಟಲ್ ಎದ್ದದ ಮಗು ಎದ್ದಿ, ಅಮ್ಮ ನಂಗೆ ಬಿಸ್ಕೆಟ್ ಬೇಕು, ಚಾಯ್ ಬೇಕಂತ ಏನ್ ಮಾಡ್ತೀವಿ? ಏನಂತೀರಿ? ಏನಂತೀರಿ? ಬ್ರಷ್ ಮಾಡಿ ಬಾ ಹೋಗು, ಆಮೇಲೆ ಆವಾಗ ನಾನು ಕೊಡ್ತೇನಂತ. ಅಂದ್ರೆ
ಮೊದಲು ಒಂದು ನಿಯಮವನ್ನ ನೀವು ಕೊಡ್ತಾ ಇದ್ದೀರಿ. ಮಗು ಹೋಗಪ್ಪ ನೀನು ಬ್ರಷ್ ಮಾಡ್ಕೊಂಡ್ ಬಂದ್ರೆ ನಿನ್ಗೆ ಹಾಲು ಕೊಡ್ತೇನೆ, ಬೋರ್ಮಿಟ ಕೊಡ್ತೇನೆ, ಹಾರ್ಲಿಕ್ಸ್ ಕೊಡ್ತೇನೆ, ಬಿಸ್ಕೆಟ್ ಕೊಡ್ತೇನೆ, ಏನೋ ಒಂದು ಕೊಡ್ತೇನೆ. ಯಾವಾಗ ಅಂದ್ರೆ ನೀನು ಬ್ರಷ್ ಮಾಡಿ ಬಂದ ಮೇಲೆ. ಹಲ್ಲೆಲೂಯಾ. ಇಲ್ಲಿ ವಚನ ಹೇಳ್ತದೆ, ನಾವು ಸಂತೋಷವಾಗಿದ್ದು, ಕ್ರಮ ಪಡಿಸ್ಕೊಂಡು, ಧೈರ್ಯವಾಗಿದ್ದು, ಒಂದು ಮನಸ್ಸಿನಿಂದ ಸಮಾಧಾನವಾಗಿ ಇರ್ರಿ. ಆಗ ಎಲ್ಲರೂ ಹೇಳ್ರಿ, ಆಗ ಓದ್ರಿಗೆ ಒಬ್ರು ಗಟ್ಟಿಯಾಗಿ, ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಮ್ಮ ಸಂಗಡ ಇರುವನು. ಈಗ ಮೇಲ್ಗಡೆ ಇರೋದ್ರಲ್ಲಿ ನಾವು ಯಾವ್ದ್ರಲ್ಲಾರು ಒಂದ್ರ ಇಲ್ಲ ಅಂದ್ರೆ ದೇವ್ರು ಅದನ್ನ ಹೋಗ್ಯಾರ. ಹಲ್ಲೆಲೂಯಾ. ವಚನದಲ್ಲಿ ಹೇಳ್ತದಪ್ಪ, ನಮಗೇನು ಅಷ್ಟು ಗೊತ್ತಿಲ್ಲ. ಇಲ್ಲಿ ವಚನ ಹೇಳ್ತದೆ, ಸಂತೋಷ ಪಡ್ರಿ, ಕ್ರಮ ಮಾಡ್ಕೊಳ್ರಿ, ಧೈರ್ಯವಾಗಿರು, ಒಂದು ಮನಸ್ಸಿಂದ ಸಮಾಧಾನವಾಗಿದ್ರೆ ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಹಲ್ಲೆಲೂಯಾ. ದೇವರು ಯಾವಾಗಲೂ ನನ್ನ ಸಂಗಡ ಇರ್ಬೇಕಂದ್ರೆ ನಾನು ನನ್ನ ಹೆಂಡತಿ ಜೊತೆ ಸಮಾಧಾನವಾಗಿರ್ಬೇಕು, ನನ್ನ ಹೆಂಡತಿ ಜೊತೆ ಧೈರ್ಯವಾಗಿರ್ಬೇಕು, ನನ್ನ ಹೆಂಡತಿ ಹೇಳುವ ವಿಚಾರಗಳಿಗೆ ಕ್ರಮ ಪಡಿಸ್ಕೊಡ್ಬೇಕು. ನಾನು ಒಬ್ಬನೇ ಅಲ್ಲ, ಆ ಕಡೆಗೂ ಕೂಡ ಇದು ಅನ್ವಯಿಸ್ತಾ ಇರ್ತದೆ. ಆಕೆ ಜೊತೆಯಲ್ಲಿ ದೇವರು ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಆಕೆ ಸಮಾಧಾನವಾಗಿರ್ಬೇಕು, ಪ್ರೀತಿಯಿಂದ ಇರ್ಬೇಕು, ಸಂತೋಷವಾಗಿರ್ಬೇಕು, ಮತ್ತೆ ಏನು ಒಂದೇ ಮನಸ್ಸಿಂದ ಇರ್ಬೇಕು. ಆವಾಗ ನನ್ನ ಜೊತೆಲೂ ದೇವ್ರು ಇರ್ತಾನ, ಆಕೆಯ ಜೊತೆಲಿ ಇರ್ತಾನ, ನಮ್ಮ ಮಕ್ಕಳ ಸಂಗಡಲ್ಲೂ ಕೂಡ ದೇವ್ರು ಇರ್ತಾನ. ಹಲ್ಲೆಲೂಯಾ. ಸಭೆ ಅಂತ ಬರುವಾಗ ಕೂಡ ಹಾಗೆ ನಾವೆಲ್ಲರೂ ಇದನ್ನ ಅನುಸರಿಸ್ತಾ ಇದ್ರೆ ನಮ್ಮೆಲ್ಲರ ಸಂಗಡ ದೇವ್ರು ಇರ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಯಾರಿಗಾದ್ರೂ ಇಷ್ಟ ಇದೆನಾ ದೇವ್ರು ನನ್ನ ಸಂಗಡ ಇರ್ಬೇಕು? ಸಂಗಡ ಅಂದ್ರೆ ಗೊತ್ತಾ? ಇಮ್ಮಾನುವೇಲ್ ಅಂದ್ರೆ ಅರ್ಥ ನಿಮ್ಮ ಜೊತೆನೇ ಇರುವಾಗ. ಎಲ್ಲೋದ್ರ ಸಂಗಟ ಇರ್ತಾನಂತ, ಭಾಳ ಕ್ಲೋಸ್ ಫ್ರೆಂಡ್ ಇದ್ರೆ. ಆ ರೀತಿಯಲ್ಲಿ ದೇವರು ನಮ್ಮ ಸಂಗಡ ಇರ್ಬೇಕಂದ್ರೆ ಈ 5 ಪಾಯಿಂಟ್ಸ್ ನಮ್ಗೆ ಬಹಳ ಮುಖ್ಯ ಪ್ರಿಯರೇ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹೇಳ್ಬೋದಾ ಯಾರಾದ್ರೂ 5 ಪಾಯಿಂಟ್ಸ್ ಯಾವ್ದಂತ? ಬೈಬಲ್ ನೋಡ್ಕೊಂಡು ಹೇಳ್ರಿ. ಸಂತೋಷ, ಸಣ್ಣದಾಗಿ ಸಂತೋಷ ಒಂದು, ಕ್ರಮ ಒಂದು, ಧೈರ್ಯ ಒಂದು ಮನಸ್ಸು, ಸಮಾಧಾನ. ಈ 5 ಕಾರ್ಯಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ, ನಾವು ಅದನ್ನ ಅನುಸರಿಸಿದ್ರೆ ದೇವರು ನನ್ನ ಸಂಗಡ ಇರ್ತಾನೆ. ದೇವರು ನನ್ನ ಸಂಗಡ ಇದ್ರೆ ಬಹಳ ಸಿಂಪಲ್, ನನಗೆ ಬೇಕಾದದೆಲ್ಲ ಆತನೇ ಕೊಡ್ತಾನೆ. ಹಲ್ಲೆಲೂಯಾ. ಮತ್ತೆ ಇನ್ನೊಂದು ವಚನ, 12ನೇ ವಚನ ಓದ್ರಿ. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸ್ರಿ. ಮನೆಯಲ್ಲಿ ತೆಗೆದುಕೊಳ್ಳುವಾಗ, ಸಭೆಯಲ್ಲಿ ತೆಗೆದುಕೊಳ್ಳುವಾಗ ಒಬ್ಬರನ್ನೊಬ್ಬರು ಮುದ್ದಿಸುವಷ್ಟ ಮಟ್ಟಿಗೆ ನಮ್ಮ ಪರಿಶುದ್ಧತೆ ಇರಬೇಕು. ಪವಿತ್ರವಾದ ಮುದ್ದು. ಬೈಬಲ್ ಹೇಳ್ತಾ ಒಬ್ಬರನ್ನೊಬ್ಬರು ವಂದಿಸಬೇಕು, ಅಂದ್ರೆ ಗೌರವಿಸಬೇಕು. ಅದನ್ನ ಒಂದು ದೇವರ ಸಂಗಡ ಇರುವಂತ ಜೀವಿತ ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ಇನ್ನೊಂದು ವಚನವನ್ನು ಓದನ್ನು ನಾನು ಬಿಡಿಸ್ತೇನೆ. ಸಂತೋಷ ಅಂದ್ರೆ ಏನು, ಕ್ರಮ ಅಂದ್ರೆ ಏನು ಅಂತ ನಾನು ಬಿಡಿಸ್ತೇನೆ. ಮತ್ತೊಂದು ವಚನ ಓದ್ರಿ. ತೆಸಲೋನಿಕ 1 ತೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ. 1 ತೆಸಲೋನಿಕ. ಶಾಂತಿದಾಯಕನಾದ ದೇವರು. ನಮ್ಮ ಸಭೆಯಲ್ಲಿ ಹೇಳೋದ್ ಮಾತು ಕೇಳೋದು ಬಹಳ ಕಡಿಮೆ ಅನಿಸ್ತದೆ. ಚೆನ್ನಾಗಿ ಕೇಳಿಸ್ರು. ನಾವು ಮೊದಲು ಏನ್ ಹೇಳೋದು ಈಗ, ಬೈಬಲ್ ಮಾಡೋದಂತ ಹೇಳೋದ. ಹುಷಾರ್ಕಿ ಬೇಡ. ಹಲ್ಲೆಲೂಯಾ. ಏನ್ ಬೇಡ? ಹುಷಾರ್ಕಿ ಬೇಡ. ಬೇರೆಯವ್ರು 1 ತೆಸಲೋನಿಕ 5:23. ನೀವು ಸಾಕಿ, ನೀವು ಇವಾಗಿದ್ರೆ ಮತ್ತವ್ರು ಯಾರಿಗಾರು ಚಾನ್ಸ್ ಕೊಡು. 1 ತೆಸಲೋನಿಕ 5:23. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಹಲ್ಲೆಲೂಯಾ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನ ಏನಂತ ಬರ್ತದೆ? ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಅಂದ್ರೆ ಅರ್ಥ, ಹಾಗಾದ್ರೆ ನಾವು ಪೂರ್ಣ ಪವಿತ್ರ ಆಗಿಲ್ಲ. ಈ ವಚನದ ಅರ್ಥ ಏನು? ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಅಂದ್ರೆ ಹಾಗಾದ್ರೆ ನಾವೇನಾಗಿದ್ದೇವೆ? ಅರ್ಧಂಬರ್ಧ ಪವಿತ್ರ ಆಗಿದ್ದೇವೆ ಅಂತ ಅರ್ಥ. ಹಲ್ಲೆಲೂಯಾ. ಈಗ ಹೋಗಿ ಸ್ನಾನ ಮಾಡ್ಕೊಂಬರ್ರಿ ಅಂತ ಹೇಳ್ತೀರಿ. ನಾನು ಹೋಗಿ ಮೈ ಕೊಡ್ಕೊಂಡ್ ಬರ್ತಾನೆ, ಇಲ್ಲೆಲ್ಲ ತಲೆಯೆಲ್ಲ ಗುಂಡ ಹಂಗೆ ಇರ್ತದೆ. ಅವಾಗ ನಾನು ಏನ್ ಕೇಳ್ತಾಳೆ, ಹೋಗ್ರಿ ಮತ್ ಕ್ಲೀನಾಗಿ ಸ್ನಾನ ಮಾಡ್ಕೊಂಬರ್ರಿ ಅಂದ್ರೆ ಅರ್ಥ ಏನು? ಇಂದ ತಲೆ ತೊಳೋದಿಲ್ಲ ಅಂತ ತಿಳ್ಕೊಬೇಕು. ಫಸ್ಟ್ ಸ್ನಾನ ಮಾಡ್ಕೊಂಬಂದ್ರೆ ಏನ್ ಕಡಿಮೆ ಆಗಿದೆ ಅಂತ ನೋಡಿದ್ರೆ ತಲೆಯೆಲ್ಲ ಜೊಂಡ ಹತ್ಕೊಂಡಿರುತ್ತೆ. ಅವಾಗ ಏನರ್ಥ? ಅವರು ಬೇಲಿಂದ ಕೆಳಗೆ ಪೂರ್ತಿ ಸ್ನಾನ ಮಾಡಿಲ್ಲ, ಅದಕ್ಕೆ ಪೂರ್ತಿ ಕ್ಲೀನ್ ಮಾಡ್ಕೋಬಾ ಅಂತ ಹೇಳ್ತಾ ಇದ್ರು. ಇಲ್ಲಿ ವಚನ ಹೇಳ್ತದೆ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಇವತ್ತು ಕೂಡ ಅನೇಕರು ರಕ್ಷಣೆ ಹೊಂದಿದ್ರು, ಸಭೆಗೆ ಬರ್ತಾ ಇದ್ರು ಕೂಡ ಪರಿಪೂರ್ಣವಾಗಿ ಪವಿತ್ರ ಆಗಿರಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹೆಂಗ್ ಹೇಳ್ತೀರಿ ಪಾಸ್ಟರ್? ಮುಂದೆ 1-2 ವಚನ ಓದಿ. ನಮ್ಮ
ನಮ್ಮ ಕರ್ತನಾದ ಯೇಸು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಹಲ್ಲೆಲೂಯಾ. ಪರಿಪೂರ್ಣ ಪವಿತ್ರತೆ ಅಂದ್ರೆ ಮೈ ತೊಳ್ಕೊಳ್ಳೋದಲ್ಲ ಪ್ರೇರೆ. ಸಂಪೂರ್ಣವಾಗಿ ಮೈ ತೊಳ್ಕೊಂಡ್ರೆ ಏನಾಯ್ತು? ಈ ದೇಹ ಪವಿತ್ರ ಆಯ್ತು. ಹಲ್ಲೆಲೂಯಾ. ನಾವು ಸ್ನಾನ ಮಾಡಿದಾಗ ಏನ್ ಪವಿತ್ರ ಆಗ್ತದೆ? ದೇಹ ಪವಿತ್ರ ಆಗ್ತದೆ. ಹಾಗಾದ್ರೆ ಇಲ್ಲಿ ಬೈಬಲ್ ಹೇಳ್ತದೆ ಪ್ರಾಣ ಅಂದ್ರೆ ಮನಸ್ಸು ಪ್ರೇರೆ. ಆ ಪ್ರಾಣವನ್ನ ಪವಿತ್ರ ಮಾಡ್ಲಿಕ್ಕೆ ನೀರಿಂದ ತೊಳೆಯಕ್ ಆಗಲ್ಲ. ಯಾರಾದ್ರೂ ಪ್ರಾಣವನ್ನ ನೀರಿಂದ ತೊಳಿತೀರ? ಇಲ್ಲ. ಮನಸ್ಸನ್ನ ನೀರಿಂದ ತೊಳೆಯಕ್ ಆಗಲ್ಲ. ಅದಕ್ಕೆ ವಚನ ಹೇಳ್ತದೆ, ಸಾಧ್ಯದಾಯಕನಾದ ದೇವರು ತಾನೇ ನಿಮ್ಮನ್ನ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಹಳೆ ಒಡಂಬಡಿಕೆ ನೋಡುವಾಗ ದೇವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಮೋಸೆ. ಒಂದು ಸಾರಿ ಇಸ್ರಾಯೇಲ್ ಎಲ್ಲರನ್ನ ಕರ್ಕೊಂಡು ಬಾಪ ಬೆಟ್ಟದ ಹತ್ರ ಅಂತ ಹೇಳ್ತಾರೆ. ಅವಾಗ ದೇವ್ರು ಹೇಳ್ತಾರೆ 3 ದಿನಗಳ ಕಾಲ ಅವ್ರನ್ನ ಪರಿಶುದ್ಧ ಮಾಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರು ದೇವರ ಸ್ವರವನ್ನ ಕೇಳಲಿಕ್ಕೆ ಹೋಗ್ತಾ ಇದಾರೆ. ಅದಕ್ಕೆ 3 ದಿನ ಏನ್ ಮಾಡ್ತಾರೆ ಅಂದ್ರೆ ಅವರ ಬಟ್ಟೆ ದೇಹ ಎಲ್ಲವನ್ನ ಸ್ವಚ್ಛ ಮಾಡ್ಕೊಳ್ತಾರೆ. ಗಂಡ ಹೆಂಡತಿ ಕೂಡ ಒಂದಾಗಂಗಿಲ್ಲ. ಆ ರೀತಿಯಾಗಿ 3 ದಿನಗಳ ಕಾಲ ಪರಿಶುದ್ಧವಾಗಿ ಇದ್ದು ಆ ಪರಿಶುದ್ಧತೆಯಲ್ಲಿ ಆ ಬೆಟ್ಟ ಹತ್ರ ಹೋಗಿ ದೇವರ ಮಾತನ್ನ ಕೇಳಿಸ್ಕೊಳ್ಲಿಕ್ಕೆ ಹೋಗ್ತಾರೆ. ಆವಾಗ ಅವರು ಪರಿಶುದ್ಧ ಆಗಿದ್ದು ದೇಹದಲ್ಲಿ ಮಾತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇಹದಲ್ಲಿ ಆದಾಗ ಅವರು ಹೋಗಿ ಅಲ್ಲಿ ನೋಡ್ತಾರೆ, ಮಾತನಾಡುವುದನ್ನ ಮೋಸೆ ಕೇಳಿಸ್ಕೊಳ್ತಾನ. ಹಲ್ಲೆಲೂಯಾ. ಅವರು ಕೇಳಲ್ಪಟ್ಟರು, ಆದ್ರೆ ದೇವರು ಅವರ ಒಳಗಡೆ ಪ್ರವೇಶ ಮಾಡಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಾವು ಭಾನುವಾರ ಆರಾಧನೆಗೆ ಬರ್ತೇವೆ, ಚೆನ್ನಾಗಿ ಮೈ ತೊಳ್ಕೊಳ್ತೇವೆ, ಒಳ್ಳೆ ಡ್ರೆಸ್ ಹಾಕೊಳ್ತೇವೆ, ಪರ್ಫ್ಯೂಮ್ ಹಾಕೊಳ್ತೇವೆ, ಜಡೆ ಇಟ್ಕೊಳ್ತೇವೆ, ಎಲ್ಲ ಮಾಡ್ಕೊಂಡು ಸಭೆಗೆ ಬರ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಸ್ರಾಯೇಲರು ಮಾಡಿದ ಹಾಗೆ ನಮ್ಮ ದೇಹವನ್ನ ನಾವು ಪರಿಶುದ್ಧ ಮಾಡ್ಕೊಂಡು ಚರ್ಚಿಗೆ ಬರ್ತೇವೆ. ನಾವು ಏನ್ ಮಾಡ್ಬೋದು? ಇಲ್ಲಿ ಬಂದು ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಬಹುದು. ನಿಮ್ಮ ದೇಹದ ಪರಿಶುದ್ಧತೆ ಬರೀ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಸಾಮರ್ಥ್ಯ ಅಷ್ಟೇ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಚೆನ್ನಾಗಿ ಸ್ನಾನ ಮಾಡಿದೆ ಅಂತ ದೇವರು ನಿನ್ನ ಒಳಗಡೆ ಬರಲ್ಲ. ವಾಕ್ಯ ನಿನ್ನ ಕಿವಿ ಒಳಗಡೆ ಬರಬಹುದು, ಆದ್ರೆ ದೇವರು ನಿನ್ನ ಒಳಗಡೆ ಬರಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಕಿವಿ ಕೇಳಿಸಿಕೊಂಡಿರೋದನ್ನ ನಮ್ಮ ಮನಸ್ಸು ವಿಶ್ವಾಸ ಮಾಡ್ಬೇಕು. ಹಲ್ಲೆಲೂಯಾ. ಆ ವಿಶ್ವಾಸ ಮಾಡುವಾಗ ಬೈಬಲ್ ಹೇಳ್ತದೆ, ನೀನ್ ಪಾಪ ಮಾಡಬಾರ್ದು, ನೀನ್ ಸುಳ್ಳು ಹೇಳ್ಬಾರ್ದು. ನಿನ್ನೆ ನಮ್ಮ ಮನೇಲಿ ಒಂದು ಪ್ರಸಂಗಕ್ಕೆ ಬಹಳ ಚರ್ಚೆ ಮಾಡ್ತಾರೆ. ನಮ್ಮ ಮನೇಲಿ ಮಾತಾಡ್ತಾ ಇದ್ವಿ. ಹಾಗಾದ್ರೆ ಸುಳ್ಳು ಹೇಳ್ತಾನೆ ಇರ್ತಾವಲ್ಲ ಕೆಲವರು, ಅಲ್ಲೂ ಹೋಗೋರು ಯಾರು? ಯಾವ ಜಾತಿಯವ್ರು ಹೋಗ್ಬೋದು, ಯಾವ ಧರ್ಮದವ್ರು ಹೋಗ್ಬೋದು, ಯಾವ ಪುಸ್ತಕ ಓದಿದ್ರು ಹೋಗ್ತಾರ? ಯಾಕಂದ್ರೆ ಬೈಬಲ್ ನಾವು ಅಧ್ಯಯನ ಮಾಡ್ತಾ ಇರ್ತೇವೆ, ಆದ್ರೂ ಕೂಡ ಬೈಬಲ್ ಹೇಳ್ತಾರೆ ಪರಿಶುದ್ಧರನ್ನ ದೇವರು ಎಬ್ಬಿಸಲ್ಪಡ್ತಾನ. ಆದ್ರೆ ಕ್ರೈಸ್ತರಿಗೆ ಅಡ್ವಾಂಟೇಜ್ ಏನಂದ್ರೆ, ನಾವು ಪ್ರತಿನಿತ್ಯ ಯಾಕೆ ಪ್ರಾರ್ಥನೆ ಮಾಡ್ತೇವೆ ಗೊತ್ತಾ? ನಮ್ಮ ದಿನನಿತ್ಯಗಳಲ್ಲಿ ನಾವು ಏನ್ ತಪ್ಪು ಮಾಡ್ತೇವೆ ಗೊತ್ತಿಲ್ಲ, ಸುಳ್ಳು ಹೇಳ್ತೇವೆ ಗೊತ್ತಿಲ್ಲ, ಅನಿವಾರ್ಯ ಆಗ್ತಾ ಇರ್ತದೆ. ಆ ಸಂದರ್ಭ ಮುಂಜಾನೆ ಎದ್ದಾಗ, ದೇವ್ರೇ ಈ ದಿನವನ್ನ ನಿನ್ನ ಚಿತ್ತದಂತೆ ನಡೆಸು, ನಾನು ನಿನ್ನ ಆಜ್ಞೆಯನ್ನ ತಪ್ಪಿ ಹೋಗ್ಬಾರ್ದು, ನಿನಗೆ ವಿರುದ್ಧವಾಗಿ ಯಾವುದೇ ಕಾರ್ಯ ನಾನು ಮಾಡಬಾರ್ದು, ಆ ಜ್ಞಾನ ನನಗೆ ಕೊಡು ಸಾಮಾನ್ಯವಾಗಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ರಾತ್ರಿ ಪ್ರಾರ್ಥನೆ ಯಾಕಂದ್ರೆ ಅಕಸ್ಮಾತ್ ಏನಾದ್ರೂ ನಮ್ಗೆ ಅರಿವಿಲ್ಲದೆ ಸುಳ್ಳಾಗಿದ್ರೆ ದೇವರ ಅದನ್ನು ಕ್ಷಮಿಸಪ್ಪ, ನಾವು ಮತ್ತೆ ಪರಿಶುದ್ಧತೆಗೆ ಬರಬೇಕು. ಇದಕ್ಕಾಗಿ ಪ್ರಾರ್ಥನೆ. ನೀನ್ ಸುಳ್ಳೇ ಹೇಳಲ್ಲ, ನೀನ್ ಪಾಪನ ಮಾಡಲ್ಲ ಅಂದ್ರೆ ನೀನ್ ಡೋಂಟ್ ವರಿ, ಪ್ರಾರ್ಥನೆ ಮಾಡಿಲ್ಲ ಅಂದ್ರೂ ಕೂಡ ಚಿಂತೆ ಇಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಯಾಕಂದ್ರೆ ದೇವರಿಗೂ ನಮಗೂ ಮಾತುಕತೆ. ನಾವು ದಿನನಿತ್ಯ ಹೇಗಿದ್ದೇವೆ, ನಾವು ಏನ್ ತಪ್ಪು ಮಾಡಿದ್ವಿ ಅಥವಾ ದೇವರು ನನ್ನನ್ನು ಏನ್ ಕ್ರಮ ಪಡಿಸ್ಬೇಕಂತ ದೇವ್ರ ಸಂಗಡ ಮಾತನಾಡುವಾಗ ದೇವ್ರು ನಮಗೆ ತಿಳಿಸ್ತಾನೆ. ನಾವು ದಿನೇ ದಿನೇ ಶುದ್ಧ ಆಗ್ತಾ ಹೋಗ್ತೇವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಸಾಧ್ಯದಾಯಕನಾದ ದೇವರು ತಾನೇ ನಿಮ್ಮನ್ನ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಪರಿಪೂರ್ಣ ಪವಿತ್ರತೆಯನ್ನು ನಾವು ಮಾಡ್ಕೊಳಕ್ ಆಗಲ್ಲ. ದೇಹವನ್ನ ಪವಿತ್ರ ಮಾಡ್ಕೊಳ್ಬಹುದು, ಆದ್ರೆ ಆತ್ಮವನ್ನ ಪ್ರಾಣವನ್ನ ಪವಿತ್ರ ಮಾಡ್ಕೊಳ್ಬೇಕಂದ್ರೆ ದೇವರ ಸಹಾಯ ಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹೋದ್ರೆ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವಂತೆ ಕಾಪಾಡಲ್ಪಡಲಿ ಎಂಬುದಾಗಿ. ನಾನು ಅರಸು ಅಂತ ಹೇಳುವಾಗ ನನ್ನ ಒಳಗಡೆ ಒಂದು ಆತ್ಮ ಇದೆ, ನಮಗೆ ಒಂದು ಪ್ರಾಣ ಇದೆ, ನಾವು ಈ ದೇಹದಲ್ಲಿ ಬದುಕ್ತಾ ಇದ್ದೇವೆ. ತಂದೆ ಮಗ ಪವಿತ್ರಾತ್ಮನ ಹಾಗೆ ನಮ್ಮಲ್ಲಿ 3 ರೀತಿಯಾದ, ನಾವು 3 ವರ್ಗ ಅಂದ್ರೆ ಒಂದು ಕಡೆ ದೇಹ, ಒಂದು ಪ್ರಾಣ, ಆತ್ಮ ಇದೆ. ನಾವು ನೀರಿನಲ್ಲಿ ಮುಳುಗಿ ರಕ್ಷಣೆಯನ್ನು ಹೊಂದಿಕೊಂಡಾಗ ಅಥವಾ ಯೇಸು ಸ್ವಾಮಿಯನ್ನ ನಂಬಿ ಬಾಯಿಂದ ಅರಿಕೆ ಮಾಡಿದಾಗ, ನಾನು ಕರೆಕ್ಟ್ ಹೇಳ್ತಾನೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಳಗಿರತಕ್ಕಂಥ ಸೋಲ್ ಆತ್ಮಕ್ಕೆ ರಕ್ಷಣೆ ದೊರಕುತ್ತದೆ. ಎಲ್ಲಿಗೆ ದೊರಕುತ್ತದ? ಆತ್ಮ. ಯಾಕೆ ಬೈಬಲ್ ಹೇಳ್ತದೆ, ಆದಾಮನ ಪಾಪ ಮಾಡಿದಂತೆ, ಆದಾಮನ ಪಾಪ ಮಾಡಿದಾಗ
ದೇವ್ರು ಹೇಳ್ತಾನ ನೀನು ಸಾಯ್ತೀಯ, ಆ ಹಣ್ಣು ತಿಂದ್ರೆ ಏನಾಗ್ತೀರಿ ಅಂತ ಹೇಳ್ತಾನ, ಸಾಯ್ತೀರಿ ಅಂತ. ಹಣ್ಣು ತಿಂದ ತಕ್ಷಣ ಅವ್ವ ಸತ್ತು ಬಿದ್ದು ಹೋಗ್ಬಿಟ್ಲ? ಇಲ್ಲ. ಹಾಗಾದ್ರೆ ಹೆಂಗೆ ಸತ್ತಳು ಆಕಿ? ಆತ್ಮಿಕವಾಗಿ ಸತ್ತಳು. ಅಂದ್ರೆ ದೇವರಿಗೂ ಅವ್ರಿಗೆ ಇದ್ದಂತ ಆತ್ಮಿಕ ಸಂಬಂಧ ಕಟ್ಟಾಯ್ತು. ಅದೇ ರೀತಿಯಾಗಿ ಯೇಸು ಸ್ವಾಮಿನ ನಾನು ನೀನು ನಂಬುವಾಗ ಆ ಆತ್ಮದ ಸಂಬಂಧ ಜೋಡಣೆ ಆಗ್ತದೆ. ಅಂದ್ರೆ ನಮ್ಮ ಆತ್ಮ ರಕ್ಷಿಸಲ್ಪಡ್ತದೆ. ಅದನ್ನ ನಮ್ಮ ಮನಸ್ಸು ಒಪ್ಪಿಕೊಂಡ್ರೆ, ಹೌದಪ್ಪ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನನ್ನ ಪಾಪಗಳೆಲ್ಲ ಕ್ಷಮಿಸಿದೆ, ನಾನು ನೀತಿವಂತನು ಅಂತ ಹೇಳಿ ನನ್ನ ಮನಸ್ಸು ಒಪ್ಪಿಕೊಂಡ್ರೆ ಆ ಮನಸ್ಸು ಏನಾಗ್ತದೆ, ರಕ್ಷಣೆಯ ಪ್ರಾರಂಭಕ್ಕೆ ಬರ್ತದೆ. ಆ ಮನಸ್ಸು ಒಪ್ಕೊಂಡಾಗ ನನ್ನ ಕಣ್ಣಿಗೆ ಹೇಳ್ತದೆ ಮನಸ್ಸು, ಮೊಬೈಲ್ ಅಲ್ಲಿ ನೋಡಬಾರದ ವಿಡಿಯೋ ನಾನು ನೋಡ್ತಾ ಇದ್ದಂತೆ ಇಟ್ಕೊಳ್ರಿ, ನಾನು ಚಾಟಿಂಗ್ ಮಾಡಬಾರ್ದ ರೀತಿಯಲ್ಲಿ ಚಾಟಿಂಗ್ ಮಾಡ್ತಾ ಇದ್ದಂತೆ ಇಟ್ಕೊಳ್ರಿ, ನಾನು ಕುಡಿಬಾರದ ರೀತಿಯಲ್ಲಿ ಕುಡಿತಾ ಇದ್ದಂತೆ ಇಟ್ಕೊಳ್ರಿ. ನನ್ನ ಆತ್ಮ ರಕ್ಷಣೆ ಹೊಂದಿದ ಮೇಲೆ ಆ ರಕ್ಷಣೆಯನ್ನ ಈ ಪ್ರಾಣ ಅನ್ನತಕ್ಕಂಥ ಮನಸ್ಸು ಒಪ್ಕೊಂಡ್ರೆ ಆ ಮನಸ್ಸು ಹೇಳ್ತದೆ ನನ್ನ ಕಣ್ಣಿಗೆ ನೀನು ಅದನ್ನ ನೋಡೋದು ತಪ್ಪು. ಅಲ್ಲೆಲ್ಲೂಯ್ಯ. ಆ ಮನಸ್ಸು ರಕ್ಷಣೆ ಹೊಂದ್ಕೊಂಡ್ರೆ ಆ ಮನಸ್ಸು ಹೇಳ್ತದೆ, ಯಾರಸೆ ನೀನ್ ನೋಡ್ತಾ ಇದ್ದಿಲ್ಲ, ಅದು ನನ್ನ ರಕ್ಷಣೆಗೆ ವಿರುದ್ಧವಾದದ್ದು ಅಂತ ಹೇಳಿದಾಗ ಈ ಕಣ್ಣು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಈ ಮನಸ್ಸು ಹೇಳಿದ್ರೆ, ಈ ಮನಸ್ಸು ಹೇಳದೆ ಹೋದ್ರೆ ಏನ್ ಮಾಡ್ತಾ ಇರ್ತದೆ, ಕಣ್ಣು ಅದೇ ಪಾಪದಲ್ಲಿ ಇರ್ತದ, ಈ ನಾಲಿಗೆ ಅದೇ ಕುರುತನದಲ್ಲಿ ಇರ್ತದ. ಹಾಗಾದ್ರೆ ಆತ್ಮದಲ್ಲಿರತಕ್ಕಂಥ ರಕ್ಷಣೆಯನ್ನ ಪ್ರಾಬ್ಲಮ್ ಏನಂದ್ರೆ ನಮ್ಮ ಮನಸ್ಸು ಒಪ್ಕೊಳ್ತಾ ಇಲ್ಲ. ನಮ್ಮ ಮನಸ್ಸು ಅದನ್ನ ಕಂಪ್ಲೀಟ್ಲಿ ಒಪ್ಕೊಂಡ್ರೆ ನನ್ನ ಆತ್ಮ ರಕ್ಷಿಸಲ್ಪಟ್ಟಿದೆ, ನಾನು ಪರಿಶುದ್ಧನು, ನಾನು ದೇವರ ಮನುಷ್ಯನಂತ ಒಪ್ಕೊಂಡ್ರೆ ಅದನ್ನ ಯಾವಾಗಲೂ ಈ ಪಂಚೇಂದ್ರಿಯಗಳಿಗೆ ಮನಸ್ಸು ರವಾನಿಸ್ತಾ ಇರ್ತದೆ. ಅಲ್ಲೆಲ್ಲೂಯ್ಯ. ಪಂಚೇಂದ್ರಿಯಗಳಂದ್ರೆ ಯಾವುವು? ಕಣ್ಣು, ಕಿವಿ, ಮೂಗು, ಬಾಯಿ, ಸ್ಕಿನ್ ಅಂದ್ರೆ ಚರ್ಮ. ಅಂದ್ರೆ 5 ಇಂದ್ರಿಯಗಳನ್ನ ಈ ಮನಸ್ಸು ಕಂಟ್ರೋಲ್ ಮಾಡಿದ್ರೆ ನಾವು ಸತ್ರು ಕೂಡ ಪಾಪ ಮಾಡಲ್ಲ. ಅಲ್ಲೆಲ್ಲೂಯ್ಯ. ಇವಾಗ ಮನುಷ್ಯನ ಮನಸ್ಥಿತಿ ಹೇಗಾಗಿದೆ ಅಂದ್ರೆ ಮನಸ್ಸನ್ನೇ ಈ ಪಂಚೇಂದ್ರಿಯಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ. ಅಲ್ಲೆಲ್ಲೂಯ್ಯ. ಈಗ ಒಂದು ಬಾಟಲ್ ಅಲ್ಲಿ ಇದೆ ಮಗು ಹತ್ರ, ಈಗ ಆ ಬಾಟಲ್ ಅನ್ನ ನೋಡೋದು ಯಾರು? ಯಾವ್ದು ನೋಡ್ತದ? ಕಣ್ಣು ಅಂದ್ರೆ ದೇಹ. ಆ ದೇಹ ನೋಡಿ ವಾ ಸುಂದರಾಗಿದೆ ಅಂತ ಅನ್ಸ್ತು, ಅವಳ ಹಂಗೆ ಮಾಡಿದಳು. ಅವ್ವ ಏನ್ ಮಾಡ, ಕಣ್ಣಿಂದ ನೋಡಿದಳು, ನೋಡುವುದಕ್ಕೆ ಅದು ರಮ್ಯವಾಗಿಯೂ ಸುಂದರವಾಗಿಯೂ ಇದೆ ಅಂತ ಹೇಳಿ ಮನಸ್ಸಿಗೆ ಅಂದ್ಕೊಂಡಳು. ಕಣ್ಣಲ್ಲಿ ನೋಡಿದ ಮೇಲೆ ಮನಸ್ಸಿಗೆ ಅಂದ್ಕೊಂಡಳು, ಮನಸ್ಸು ಕ್ರಿಯೆ ಮಾಡಿದ್ದು, ಮತ್ತೆ ದೇಹಕ್ಕೆ ಹೇಳ್ತದೆ ತೆಗೆದುಕೊಂಡು ನೀನು ಅದನ್ನು ತಿನ್ನು ಅಂತ. ಅದನ್ನು ತಿಂದಾಗ ನೋಡಿದ್ದು ದೇಹ, ಅಂದ್ಕೊಂಡಿದ್ದು ಮನಸ್ಸು, ತೆಗೆದುಕೊಂಡು ತಿಂದಿದ್ದು ದೇಹ, ಆದ್ರೆ ಕಟ್ಟಾಕಿದ್ದು ಯಾರಿಗೆ ಸಂಬಂಧ? ಆತ್ಮ. ಅಲ್ಲೆಲ್ಲೂಯ್ಯ. ನೋಡಿ, ಕಣ್ಣು ಹಣ್ಣನ್ನ ನೋಡಿದ್ದು, ಮನಸ್ಸು ತಿನ್ಬೇಕಂತ ಯೋಚನೆ ಮಾಡಿದ್ದು, ಮತ್ತೆ ಆ ಮನಸ್ಸು ಕೈಗೆ ಹೇಳ್ತದೆ, ಅದು ತಗೊಂಡು ತಿಂತದೆ, ಆದ್ರೆ ದೇವರೊಟ್ಟಿಗೆ ಸಂಬಂಧ ಕಟ್ಟಾಗಿದ್ದು ಮಾತ್ರ ಆತ್ಮಕ್ಕೆ. ಇವತ್ತು ನಾವು ಹಂಗೆ ಅನ್ಕೊಳ್ತಾ ಇಲ್ಲ. ನಾವು ಹೆಂಗೆ ಬದುಕ್ತಾ ಇದ್ದೇವೆ ಅಂದ್ರೆ ಒಳಗಿನಿಂದ ಆತ್ಮ ಹೇಳೋದನ್ನ ಮನಸ್ಸು ಕೇಳಿ, ಮನಸ್ಸು ಹೇಳೋದನ್ನ ದೇಹ ಮಾಡ್ತಾ ಇಲ್ಲ, ಉಲ್ಟಾ ಮಾಡ್ತಾ ಇದ್ದೇವೆ. ಈ ಕಣ್ಣು ನೋಡಿ ಯಾವುದನ್ನ ಆಸೆ ಪಡ್ತದೆ ಅದನ್ನ ಮನಸ್ಸು ಗ್ರಹಿಸ್ಕೊಡ್ತದೆ, ಅದನ್ನ ಈ ದೇಹ ಮಾಡುವಾಗ ಆತ್ಮ ದೇವರಿಂದ ದೂರ ಆಗ್ತದೆ. ಇವತ್ತು ನಮ್ಮ ಕ್ರೈಸ್ತಿಯ ಜೀವಿತಗಳಲ್ಲಿ ಪರಿಸ್ಥಿತಿ ಯಾಕೆ ಕಡಿಮೆ ಅಂದ್ರೆ ಮನಸ್ಸಿನ ಮಾತನ್ನ ಈ ಪಂಚೇಂದ್ರಿಯಗಳು ಕೇಳ್ತಾ ಇಲ್ಲ, ಪಂಚೇಂದ್ರಿಯ ಮಾತುಗಳನ್ನ ಮನಸ್ಸು ಕೇಳ್ತದೆ. ಎಲ್ಲೋ ಹೋಗ್ತಾ ಇರ್ತದೆ. ಉದಾಹರಣೆ, ಈಗ ನನ್ನ ತಾಯಿ ಅಂತ ಇಟ್ಕೊಡಪ್ಪ, ನಮ್ಮ ತಾಯಿ